ಇವತ್ತು ನಿಮ್ಗೆಲ್ಲ ಸ್ಪೆಷಲ್ ಡ್ಯಾನ್ಸ್ ಅರೇಂಜ್ ಮಾಡಿ ಇವತ್ತಿನ ಸ್ಟಾರ್ ಅಮೂಲ್ಯ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ನೀವು ಅವ್ರಿಗೆಲ್ಲ ಚೇರ್ ಮಾಡಿ ಏನ್ ಕಿಶನ್ ಮೈ ತುಂಬಾ ರಗ್ಗೋದಿಸ್ಕೊಂಡು ಕರ್ಕೊಂಡು ಬಂದಿದ್ಯಾ? ಏನಮ್ಮ ಒಳಗಡೆ ಬಟ್ಟೆ ಹಾಕಿದ್ಯೋ ಇಲ್ಲೋ ಅಂತ ಸ್ವಲ್ಪ ತೋರ್ಸಮ್ಮ. ಇರೋ ಯಾಕ್ರೋ ಅರ್ಜೆಂಟು? ಏನಿದು ಅಮೂಲ್ಯ ಕಿಂಡಲ್ ಮಾಡ್ತಾ ಇದೆಯಾ? ನೆಟ್ ರೆಡಿಯಾಗಿ ಬಾ ಅಂತ ಮುಂಚೆನೇ ಹೇಳಿಲ್ವಾ? ನೆಟ್ಟಿಗೆ ಬಂದಿದ್ದೀನಿ. ಮೊದಲು ನನ್ನ ಎದುರು ವಿಡಿಯೋ ಡಿಲೀಟ್ ಮಾಡಿ, ಆಮೇಲೆ ನನ್ನ ಬಟ್ಟೆ ತೋರಿಸ್ತೀನಿ. ಹಲೋ, ನಮ್ಮ ಡೀಲ್ ಅದಲ್ಲ. ಈ ಮುದುಕರು ಮುಂದೆ ಕುಣಿಯೋದು ಡೀಲ್ ಆಗಿರಲಿಲ್ಲ, ಆದರೂ ನಾನು ಬಂದಿದ್ದೀನಿ. ನೀನು ವಿಡಿಯೋ ಡಿಲೀಟ್ ಮಾಡ್ತಿದ್ದಂಗೆ ನಾನು ಹುಡುಗಕ್ಕಂತೂ ಆಗಲ್ಲ ಅಂತ ನಿನಗೂ ಗೊತ್ತಲ್ವಾ? ನೀನು ಆಟ ಆಡ್ತಾ ಇದೆಯಾ ಅಮೂಲ್ಯ? ಅದನ್ನು ಮಾಡ್ತಿರೋದು ನೀನು. ಇಲ್ಲಿ ನಿನಗೆ ಸ್ಟೇಟಸ್ ಮುಖ್ಯ ಅಂತ ಚೆನ್ನಾಗಿ ಗೊತ್ತು ನನಗೆ. ನಾನು ಹೇಳಿದ್ದು ನೀನು ಕೇಳಿದ್ರೆ, ನೀನು ಹೇಳಿದ್ದು ನಾನು ಕೇಳ್ತೀನಿ. ಡಿಲೀಟ್ ಆಯಿತು. ಈ ಖುಷಿನಾ? ನಡಿ ಡ್ಯಾನ್ಸ್ ಬೇಡ. ಇನ್ನೂ ಯಾಕೆ ತಡ? ತೆಗಿಯಮ್ಮ ಅದನ್ನ. ಆರ್ತಿ ಅವರೇ, ಏನ್ ಮಾಡ್ತಿದ್ದೀರಾ ನೀವು? ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ನನ್ನ ಮಾತಾಡಕ್ ಬಿಡಿ, ಇಲ್ಲ ಅಂದ್ರೆ ಇನ್ನೂ 2 ಡೇಟ್ ಹೊಡೆದ್ಬಿಡಿ. ಏನ್ ಪ್ರಯೋಜನ ಅದರಿಂದ? ಆಗಿರೋದು ಯಾವ್ದಾದ್ರು ಬದಲಾಗುತ್ತಾ? ಅಷ್ಟಕ್ಕೂ ಇದೆಲ್ಲ ನಿಮ್ ಫೇಸ್ಬುಕ್. ಅದನ್ನೇ ಹೇಳ್ತಾ ಇರೋದು. ನಾನು ಇದನ್ನೆಲ್ಲ ದೇವರಾಣೆ ಅಪ್ಲೋಡ್ ಮಾಡಿಲ್ಲ ಅಂತ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ. ನಿಜವಾಗ್ಲೂ ನನ್ನ ಅಕೌಂಟಿಂದ ನಾನು ಅಪ್ಲೋಡ್ ಮಾಡಿಲ್ಲ. ಮತ್ತೆ ಇದು ನಿಮ್ಮ ಅಕೌಂಟ್ ಇಂದಾನೆ ತೆಗ್ದಿರೋದಂತೆ. ಏನಾಯ್ತು ಅಂತ ಸರಿಯಾಗಿ ಹೇಳೋಕ್ ಬಿಡಿ. ನನ್ನ ಪ್ರೊಫೈಲು ಹ್ಯಾಕ್ ಆಗಿದೆ. ನನಗೂ ಫ್ರೆಂಡ್ಸ್ ಹೇಳದ್ಮೇಲೆ ಗೊತ್ತಾಗಿದ್ದು. ಈಗ ಹೇಗೋ ಎಲ್ಲಾನು ಸರಿ ಮಾಡ್ತಾ ಇದ್ದೀನಿ, ಸರಿ ಮಾಡಿಸ್ತೀನಿ ಕೂಡ. ಪ್ಲೀಸ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಸಾರಿಕಾ ಒಂದ್ಸಲ ಮನಸ್ಸು ಮಾಡಿದ್ರೆ ಯಾವ ಲೆವೆಲ್ಗೆ ಬೇಕಾದ್ರೆ ಎಳಿತಾಳೆ. ಆಳ ಇಂಪಾರ್ಟೆಂಟ್ ಅಲ್ಲ, ನಂಗ್ ಬೇಕಾದಾಗ ಆಳೋದು ಇಂಪಾರ್ಟೆಂಟ್. ವಿಕ್ಕಿ ಅವರೇ, ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮಂಗ್ ವಿಷಯ ಗೊತ್ತಾಗೋದಿರ್ಲಿ, ಈ ಅಕ್ಕಪಕ್ಕದವ್ರಿಗೆ ವಿಷಯ ಗೊತ್ತಾದ್ರೆ ಎಂತ ದೊಡ್ಡ ಸುದ್ದಿ ಆಗುತ್ತೆ ಗೊತ್ತಾ ನಿಮ್ಗೆ? ಏನೇ ಮಾಡ್ತಿ? ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಇದೇನೆ ಇಷ್ಟ ಆರಾಮಾಗಿ ಹೇಳ್ತಾ ಇದೆಯಾ? ನಾವೇನು ಚಾಡಿ ಹೇಳಕ್ಕ ಬಂದಿದ್ದೀವಿ? ಬೈದು ಬುದ್ಧಿ ಹೇಳೋ ತಾನೆ. ಅಲ್ಲ, ಏನಾಯ್ತು ಅಂತ ನೀವೆಲ್ಲ ಬಂದಿದ್ದೀರಾ? ನೀನು ಸುಮ್ಮನೆರಮ್ಮ. ಇವತ್ತಿನ ಕಾಲದಲ್ಲಿ ಯಾವುದನ್ನು ಮುಚ್ಚಿಡಕ್ಕಾಗಲ್ಲ.
ನಮ್ಮ ಹತ್ರನೂ ಮೊಬೈಲ್ ಇದೆ, ಅದರಲ್ಲಿ ಎಲ್ಲನೂ ಬರುತ್ತೆ, ನಾವು ಕೂಡ ನೋಡಿದ್ದೀವಿ. ಈಗ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ಆರ್ತಿ? ಎಲ್ಲಿ ನಿಮ್ಮ ಅಪ್ಪ ಅಮ್ಮ? ಕರಿ ಅವ್ರನ್ನ. ಮಕ್ಕಳಿಗೆ ಈ ಥರ ಸಲಿಗೆ ಕೊಟ್ಟು ಬೆಳೆಸಬಾರ್ದು. ನಿಮ್ಮದು ತುಂಬ ಅತಿ ಆಯಿತು. ಜನ ಎಲ್ಲ ಸಾವಿರ ಮಾತಾಡೋ ಹಾಗಾಗಿದೆ. ನಿಮ್ಮಿಂದ ನಮಗೂ ಮರ್ಯಾದೆ ಇಲ್ಲ. ಏನಾದರೂ ಹೇಳಿದ್ರೆ ತಮ್ಮ ಥರ ಯಾರು ಮಕ್ಕಳು ಬೆಳೆಸೋದೇ ಇಲ್ಲ ಅನ್ನೋ ಮಾತು ಬೇರೆ. ಈಗೇನಾಗಿದೆ, ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಕಿದ್ದೀರಲ್ಲ. ನಿಮ್ಮನ್ನು ನೋಡಿ ನಮ್ಮ ಮಕ್ಕಳು ಹಾಳಾಗೋದು ಬೇಡ. ನಿಮ್ಮಂಥವರು ಮರ್ಯಾದಸ್ಥರ ಜಾಗದಲ್ಲಿ ಇರೋದೇ ದೊಡ್ಡ ತಪ್ಪು. ಮನೆ ಮಾರ್ಬಿಟ್ಟು ಬೇರೆ ಎಲ್ಲಾದರೂ ಹೋಗಿ ಬದುಕೊಳ್ಳಿ. ನಮ್ಮ ಮರ್ಯಾದೆನೂ ತೆಗಿಬೇಡಿ ಇಲ್ಲೇ ಇದ್ದು. ಇದೇನೋ ಕಿಶೋರ್, ಮೈ ತುಂಬಾ ಸೀರೆ ಉಡ್ಸ್ಕೊಂಡು ಕರ್ಕೊ ಬಂದಿದ್ಯಾ? ಬರೀ ತೋಳ್ ಮಾತ್ರ ಕಾಣಿಸಿದ್ರೆ ಸಾಕಾಗಲ್ಲ. ಏನೇ ಇದು? ಸೀರೆ ಉಡಕ್ಕೇನೆ ಇಲ್ಲಿ ನಿನ್ನ ಕರೆಸಿರೋದು? ನಾನು ಕೊಟ್ಟ ಡ್ರೆಸ್ಸಲ್ಲೇ ನಮ್ಮ ಹತ್ರ ಡಬಲ್ ಗೇಮಾ? ನೀನು ಬಂದಿಲ್ಲ ಅಂದಿದ್ದಿದ್ರೆ ನಮ್ರತನ ಕರೆಸ್ತಿದ್ವಿ. ಅವಳು ಬರ್ದಿರೋ ಥರ ಮಾಡಿ ಇಲ್ಲೆಲ್ಲ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನೇನು ನನಗೆ ಹೇಳೋದು? ಇನ್ನೊಂದು ಮಾತಾಡ್ಸಿಲ್ಲ. ಇಲ್ಲಯ್ಯ, ಏನ್ ನೀವುಗಳು ಆಡಿದ ಆಟನ? ಹೆಣ್ಮಕ್ಳು ಅಂದ್ರೆ ಆಟದ ಗೊಂಬೆಗಳು ಅಂದ್ಕೊಂಡಿದ್ದೀರಾ? ಓಟ್ ಕೇಳುವಾಗ ಪಾಪದ ಜನರನ್ನ ಯಾಮಾರಿಸಿ ಗೆದ್ಬಿಟ್ಟು ಆಮೇಲೆ ಅವ್ರು ಗೋಳ್ ಕೇಳೋದ್ ಬಿಟ್ಟು ಇಂಥ ನೀಚ್ ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಅಲ್ವಾ? ನಿಮ್ಮ ಹತ್ರ ದುಡ್ಡಿದೆ, ಅಧಿಕಾರ ಇದೆ ಅನ್ನೋ ಕೊಬ್ಬು ಅಲ್ವಾ? ನಿಮಗಿಂತ ಜಾಸ್ತಿ ದುಡ್ಡು ಅಧಿಕಾರ ಇರೋರು ನಿಮ್ಮ ಮನೆ ಹೆಣ್ಮಕ್ಳನ್ನ ಹೀಗೆ ನಡೆಸ್ಕೊಂಡ್ರೆ ಸುಮ್ಮನಿರ್ತೀರಾ? ಅಥವಾ ನಿಮ್ಮನೆ ಹೆಣ್ಮಕ್ಳನ್ನು ಹೀಗೆ ನೋಡ್ತೀರಾ? ನಿಮ್ಮ ಬಟ್ಟೆ, ನಿಮ್ಮ ಓಡಾಡೋ ಕಾರು, ನಿಮ್ಮ ಈ ಶೋಕಿಗೂ ಜನರು ದುಡ್ಡೇ ಬೇಕು. ನೀವು ಜನನಾಯಕರಲ್ಲ, ಮಾಡ್ರನ್ ಭಿಕ್ಷುಕರು. ನಿಮ್ಮನ್ನ ಆರಿಸಿ ಕಳಿಸಿದವ್ರಿಗೆ ಒಳ್ಳೇದಂತೂ ಮಾಡಲ್ಲ. ಹಾಗಿದ್ಮೇಲೆ ಇಂಥ ದುರ್ಬುದ್ಧಿ ಯಾಕ್ರೋ? ನಿಮ್ಮ ಜನ್ಮಕ್ಕೆ ಕಚ್ಚಡೋ ಕೆಲಸ ಮಾಡೋದಲ್ದೆ ಅದನ್ನ ಬಳಸ್ಕೊಂಡು ಹೆಣ್ಮಕ್ಳು ಜೀವನನ ಹಾಳು ಮಾಡಕ್ ನೋಡ್ತೀರಾ? ಅಲ್ಲೇ ನಿಕ್ಕೋ. ಒಂದೇ ಒಂದ್ ಹೆಜ್ಜೆ ಮುಂದೆ ಬಂದ್ರು ನಾಳೆ ಬೆಳಿಗ್ಗೆ ಸೂರ್ಯನ ಮುಖ ನೋಡೋಕ್ಕಾಗದೆ ಮುಖ ಮರೆಸ್ಕೊಂಡು ಕತ್ತಲೆ ಕಳಿಬೇಕಾಗತ್ತೆ. ನೀನ್ ನೀಚ್ ಕೆಲಸ ಹೊರಗಡೆ ಗೊತ್ತಾದ್ರೆ ನೀನಷ್ಟೇ ಅಲ್ಲ, ನಿನ್ನಂತೊಂದು ಬಾಲ ಬಿಚ್ಚೋಕ್ ಬಿಟ್ಟಿರೋ ಈ MLA ಕತೆನೂ ಮುಗ್ದೋಗುತ್ತೆ. ನಮ್ಮ ಮಾನ ಕಳಿಯೋ ಬಗ್ಗೆ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ನೀನೇ ಇಲ್ಲಿಂದ ಆಚೆ ಹೋಗಲ್ಲ. ನಿನ್ನ ಮಾನನೇ ಉಳಿಯಲ್ಲ ಇವತ್ತು. ಎತ್ತಾಕೊಂಡೋಗ್ರು ಇವನ್ನ. ಏಯ್, ಅವಳನ್ನ ಮುಟ್ಟೋದು ಅವಳಿಗೆ ನೀವು ಉಸಿರು ತಾಗಿದ್ರು ಅದೇ ನಿಮ್ ಕೊನೆ ಉಸಿರಾಗಿದೆ.
ಆರ್ತಿ ಅವರೇ ಪ್ಲೀಸ್ ಬಾಗ್ಲು ತೆಗಿರಿ. ಆರ್ತಿ ಅವರೇ. ಅಯ್ಯೋ ಅಕ್ಕ ಹೀಗೆಲ್ಲ ಮಾಡ್ಬೇಡ ಕಣೆ, ಭಯ ಆಗುತ್ತೆ, ಡೋರ್ ಓಪನ್ ಮಾಡು. ಆರ್ತಿ ಅವರೇ ಪ್ಲೀಸ್ ಲಿಸನ್ ಟು ಮೀ, ದಯವಿಟ್ಟು ಬಾಗ್ಲು ತೆಗಿರಿ. ಆರ್ತಿ ಅಕ್ಕ ಹಠ ಮಾಡ್ಬೇಡ, ಈಗೇನು ಆಗಿಲ್ಲ, ಪ್ಲೀಸ್ ಓಪನ್ ದ ಡೋರ್. ಆರ್ತಿ ಅವರೇ ಪ್ಲೀಸ್ ಬಾಗ್ಲು ತೆಗಿರಿ, ನನ್ನ ಮಾತು ಕೇಳಿ. ಆರ್ತಿ ಅವರೇ, ಆರ್ತಿ ಅವರೇ. ಆರ್ತಿ ಆರ್ತಿ ಆರ್ತಿ, ನಮ್ಗೆಲ್ಲ ವಿಷಯ ಗೊತ್ತಾಗಿದೆ, ಬಾಗಿಲು ತೆಗಿ. ಆರ್ತಿ ಆರ್ತಿ, ನಾನು ಹೇಳಿದ್ ಕೇಳಿಸ್ತಾರೆ, ಬಾಗಿಲು ತೆಗಿ ಆರ್ತಿ. ಆರ್ತಿ ಆರ್ತಿ ಆರ್ತಿ. ಅಪ್ಪ ನನ್ನಿಂದ ತಪ್ಪಾಗಿರೋದು ನಿಜ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪ. ಮಾವ ಇದರಲ್ಲಿ ಆರ್ತಿ ಅವ್ರದ್ದು ಏನೂ ತಪ್ಪಿಲ್ಲ ಮಾವ, ತಪ್ಪೆಲ್ಲ ನಂದೇನೆ. ನೀವೇನೇ ಹೇಳಬೇಕಿದ್ರು ನನಗೆ ಹೇಳಿ. ಅದೇ ಅನ್ಕೊಂಡೆ, ಇವಳು ಅದ್ಯಾವ ಧೈರ್ಯದ ಮೇಲೆ ಇಷ್ಟು ಮಾತಾಡಿದ್ಲು ಅಂತ. ಅವಳ ಧೈರ್ಯಕ್ಕೆ ಕಾರಣ ನೀನಾ? ಅದನ್ನ ಆಮೇಲೆ ಮಾತಾಡೋಣ. ಆದರೆ ಅವಳಿಗಾಗಿರೋ ಭಯಕ್ಕೆ ನೀನು ಕಾರಣ ಅನ್ನೋದು ಮಾತ್ರ ಫಿಕ್ಸ್ ಆಯಿತು. ಏಯ್ ಏನ ಹೀರೋ ಥರ ಬಂದು ಬಿಲ್ಡಪ್ ಕೊಡ್ತೀಯಾ? ಯಾವ ಜಾಗದಲ್ಲಿ ಇದೆಯಾ, ಇಲ್ಲಿ ಯಾರಿದ್ದಾರೆ ಅಂತ ಗೊತ್ತಾ ನಿನಗೆ? ಅಪ್ಪಿ ತಪ್ಪಿ ಹುಲಿ ಜೊತೆ ಎನ್ಕೌಂಟರ್ ಆದಾಗ ನಿನ್ನ ಜಾಗ ಯಾವುದು, ಜಾತಕ ಯಾವುದು ಅಂತ ಕೇಳ್ತೀಯ? ನೀನು ಕೇಳ್ಬೋದು, ಆದರೆ ಹುಲಿ ಕೇಳಿಸ್ಕೊಳ್ಳಿ. ಏನ್ ನೋಡ್ತಾ ಇದ್ದ? ಎತ್ಕೊಂಡು ಟ್ರಸ್ನ. ನಿಮ್ಮನ್ನು ನೋಡಿ ಸಿನಿಮಾದವ್ರು ಕಲಿತಾರೋ ಇಲ್ಲ ಅವರು ನೋಡಿ ನೀವು ಕಲಿತೀರೋ ಸ್ವಲ್ಪ ಗೊತ್ತಾಗಲ್ಲ. ಅಪ್ಡೇಟೇ ಆಗಿಲ್ವಲ್ರ? ನಿಜವಾಗ್ಲೂ ನಿಮ್ಮ ಅಳಿಯ ವೇದಾಂತ್ ವಸಿಷ್ಠನ ಎದುರಾಕೊಳ್ಳೋದಕ್ಕೆ ಹೊರಟಿದ್ದಾನ. ನನಗೇನು ಪ್ರಾಬ್ಲಮ್ ಇಲ್ಲ. ಡೈಲಿ ಬೆಳಗ್ಗೆ ಮಾಡೋ ಎಕ್ಸಸೈಸ್ನ ಈಗಲೇ ಮಾಡ್ತೀನಿ. ನನಗೆ ಹಾರ್ಡ್ಲಿ ಒಂದು 5 ನಿಮಿಷ ತಗೋಬೋದು. ಕೆಲವ್ರಿಗೆಲ್ಲ ಹೇಳಕ್ಕಾಗಲ್ಲ, ಇನ್ನು ಕೆಲವರೆಲ್ಲ ಸೀರಿಯಸ್ಸೇ ಆಗ್ಬೋದು. ನೋಡಿ, ಬಿಸ್ನೆಸ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಸೈಲೆನ್ಸಲ್ಲೇ ಲಾಸ್ ಕಡಿಮೆ. ವೈಲೆಂಟ್ ಆದ್ರೆ ಸುಮ್ಮನೆ ಮೆಡಿಕಲ್ ಪ್ರಾಫಿಟ್ ಮಾಡ್ಕೋತಾರೆ. ಗೊತ್ತಾಯ್ತಾ? ಸರಿಗೆ ಅರ್ಥ ಆಯ್ತು. ಯಾಕೆ ಹೇಳು? ಇಲೀಗಲ್ ಮೈನಿಂಗ್, ಮಂಡ್ಯದ ಹತ್ರ ಕಳ್ಬಡ್ಡಿ ಸಾಗಾಣಿಕೆ, ಮಡಿವಾಳದಲ್ಲಿ ಅಕ್ರಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ಹೀಗೆ ನೀವು ಮಾಡಿರೋ ಕ್ರೈಮ್ಗಳು 1-2. ಇದ್ರ ಬಗ್ಗೆ ಕಾಮನ್ ಮ್ಯಾನ್ ವಾಯ್ಸ್ ರೈಸ್ ಮಾಡಿದ್ರೆ ನಿನ್ ಬುಡ ಅಳ್ಳಾಡುತ್ತೆ. ಅಂಥದ್ರಲ್ಲಿ ನಾನು ನಾಯ್ಸ್ ಮಾಡಿದ್ರೆ ಸುಮ್ಮನೆ ಹೇಗಿರ್ಬೋದು ಅಂತ ವಿಚಾರ ಮಾಡಿ ನೋಡಿ. ಇಷ್ಟಾದ್ಮೇಲೂ ನೀನು ನನ್ನ ಜೊತೆ ಫೈಟ್ ಮಾಡಲೇಬೇಕು ಅಂತಿದ್ರೆ ಐ ಆಮ್ ಆಲ್ವೇಸ್ ರೆಡಿ. ಏನ್ ತಪ್ಪು ಮಾಡಿದ್ಯಾ ಆರ್ತಿ ನೀನು?
ನಿಮ್ಮಿಬ್ರು ಸಂಬಂಧ ಗಟ್ಟಿ ಆದಮೇಲೆ ವೇದಾಂತ್ ವಸಿಷ್ಠ ಒಂದು ವಿಚಾರನ ಸ್ಪಷ್ಟಪಡಿಸಿದ್ದ. ವೇದಾಂತ್ ವಸಿಷ್ಠನ ವಿರುದ್ಧ ಪಿತೂರಿ ಮಾಡೋರು ತುಂಬ ಜನ ಇದ್ದಾರೆ, ತಾನೇನು ಶತ್ರುಗಳೇ ಇಲ್ಲದೆ ಇರೋನಲ್ಲ. ಹಾಗಾಗಿ ನನ್ನ ಮೇಲಿನ ಸಿಟ್ಟಿಗೆ ಅವರು ಯಾವ ವಿಚಾರ ಬೇಕಾದರೂ ಬಳಸ್ಕೋಬಹುದು ಅಂತ ಹೇಳಿದ್ದ. ಅದಕ್ಕೆ ನಾವು ವಿಕ್ಕಿ ಮತ್ತೆ ಆರ್ತಿನ ನಂಬಬೇಕು ಅಂತ ಸ್ಪಷ್ಟಪಡಿಸಿದ್ದ. ಈಗ ಅವನು ಹೇಳ್ದ ಹಾಗೆ ಆಯ್ತು. ಏನಂದ್ರಿ ನೀವು? ನನ್ನ ಮಕ್ಕಳನ್ನ ನೋಡಿ ನಿಮ್ಮ ಮಕ್ಕಳು ಹಾಳಾಗ್ತಾರೆ ಅಂತನಾ? ಮೊದಲು ಹೋಗಿ ನಿಮ್ಮ ಮಕ್ಕಳು ಸರಿದಾರ ನೋಡ್ಕೊಳ್ಳಿ. ನಿಮ್ಮ ಕಾಲು ಬುಡದಲ್ಲೇ ಕಸ ತುಂಬಿಕೊಂಡು ಇನ್ನೊಬ್ರು ಮನೆ ಧೂಳು ತೋರಿಸೋದಕ್ಕೆ ಬರಬೇಡಿ. ಹಾಗಾದ್ರೆ ನಾವು ನೋಡಿದ್ದೆಲ್ಲ ಸುಳ್ಳ? ನನ್ನ ಮನಸ್ಸು ಹೇಳ್ತಾ ಇದೆ ಅದು ಸುಳ್ಳೆ ಅಂತ. ಇವತ್ತಿನ ಕಾಲದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದಿದ್ದನ್ನೆಲ್ಲ ನಿಜ ಅಂತ ನಂಬಿ ಅದನ್ನು 100 ಜನಕ್ಕೆ ತೋರಿಸಿ ಗುಲ್ಲೆಬ್ಸೋ ಅಷ್ಟು ಬುದ್ಧಿಗೇಡಿ ನಾನಲ್ಲ. ನಾವು ಈ ಮನೆ ಮಾರಿ ಬೇರೆ ಕಡೆ ಹೋಗ್ಬೇಕಾ? ನಮ್ಮಿಂದ ನಿಮ್ಗಳಿಗೆಲ್ಲ ಕೆಟ್ಟ ಹೆಸರ? ನೀವು ಮಾಡಿರೋ ಘನಾಂಧಾರಿ ಕೆಲಸಗಳಿಂದ ನಾವೆಷ್ಟು ಅನುಭವಿಸಿದೀವಿ ಅಂತ ನಿಮಗೆ ಗೊತ್ತಾ? ನಿಮಗಳ ಮಧ್ಯ 4 ಜನ ಹೆಣ್ಮಕ್ಳನ್ನ ಮರ್ಯಾದೆಯಿಂದ ಬೆಳೆಸೋದು ಎಷ್ಟು ಕಷ್ಟ ಅಂತ ನಮಗೆ ಮಾತ್ರ ಗೊತ್ತು. ನಿಮ್ ತಪ್ಪಿಟ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತೀರಾ? ಸಾಕು, ಸುಮ್ಮನೆ ಇರ್ರಿ. ತಪ್ಪಂತೆ ತಪ್ಪು. ನೀವಷ್ಟೇ ಅಲ್ಲ, ಇಡೀ ಪ್ರಪಂಚನೇ ನಮ್ಮ ವಿರುದ್ಧ ನಿಂತ್ಕೊಂಡ್ರು. ಇಂಥ ಬೆದರಿಕೆಗಳಿಗೆ ನನ್ನ ಮಕ್ಕಳನ್ನ ಬಿಟ್ಕೊಡೋನಲ್ಲ ನಾನು. ಆಗಿರೋದ್ರ ಬಗ್ಗೆ ಏನೂ ವಿಚಾರಿಸದೆ ಹೇಳಬಲ್ಲೆ. ಇದರಲ್ಲಿ ನನ್ನ ಮಗಳದಾಗ್ಲಿ ವಿಕ್ಕಿದಾಗ್ಲಿ ಏನೂ ತಪ್ಪಿಲ್ಲ ಅಂತ. ಹೆತ್ತವ್ರಿಗೆ ಯಜ್ಞ ಮುದ್ದು ಅಂದ್ರೆ ಇದೇನೆ. ಇಂಥವ್ರಿಗೆ ಬುದ್ಧಿ ಹೇಳಕ್ ಬಂದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ನಡೀರೆ ನಡೀರಿ. ಪೂರ್ತಿ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಇವ್ರಿಗೆ. ಆಮೇಲೆ ಏನ್ ಕತೆ ಹೊಡಿತಾರೋ ನೋಡೋಣ. ನಾವು ಇಲ್ಲೇ ಇರ್ತೀವಲ್ಲ. ವೇದಾಂತ್, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನಿಮ್ಮ ಮಧ್ಯೆ ಈ ಹುಡುಗಿನ ಯಾಕೆ ತರ್ತಿದ್ದೀರಾ? ನಿಮ್ಗೂ ಇವಳಿಗೂ ಏನ್ ಸಂಬಂಧ? ನನ್ನ ಇವಳ ಸಂಬಂಧ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಸರಿಯಾದ ವ್ಯಕ್ತಿನೂ ನೀವಲ್ಲ. ಜಾಸ್ತಿ ಹೇಳಬೇಡ, ನೀನು ದೊಡ್ಡ VIP ಮಾತಾಡ್ತಿದ್ದೀವಿ ತಾನೆ. ಸುಮ್ಮನೆ ಸೈಡಲ್ಲಿ ನಿಂತ್ಕೊ. ನೀನು ಇರ್ಬೇಕಾಗಿರೋ ಜಾಗ ಕೊಡೋದೆ. ನೀವತ್ತು ನಮ್ಮ ಮನೆಗೆ ಪಾರ್ಟಿಗೆ ಬರುವಾಗ ನಿಮ್ಮ ಅಳಿಯಂದ್ರಿಗೆ ನನ್ನ ಬಗ್ಗೆ ಏನೂ ಹೇಳಿಲ್ಲ ಅನ್ಸತ್ತೆ. ಅಥವಾ ಈ ನಾಲಾಯಕ್ ನಿಮ್ಮನ್ನ ಕೇಳಿಲ್ಲ ಅನ್ಸತ್ತೆ. ಬೇಡ ಬೇಡ ನೋಡು ಕಿಶನ್, ಸುಮ್ಮನೆ ನಿಂತ್ಕೋ. ಇನ್ನೊಂದು ಬೀಳ್ತಿತ್ತು, ತಪ್ಪಿಸ್ಬಿಟ್ಟು. ನೋಡಿ, ನೀವು ಎಷ್ಟಕ್ಕೆ ಬಾಳ್ತೀರಾ? ನಿಮ್ಮ ಸುತ್ತಮುತ್ತ ಇರೋ ಚೇಲಗಳ ತಲೆ ಏನೇನಿದೆ, ನಿಮ್ಮ ಯೋಗ್ಯತೆ ಏನು, ನಿಮ್ಮ ಹಿಂದೆ ಇರೋ ಜನಗಳು ಎಂಥವ್ರು, ಇದೆಲ್ಲ ನನಗೆ ಅರ್ಥ ಆಯಿತು. ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ, ನೀವು ಅಮೂಲ್ಯನ ಇಲ್ಲಿಗೆ ಯಾಕೆ ಕರೆಸಿದ್ರಿ ಅನ್ನೋದು.